ಮೊದ್ಲೇದಾಗಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಕೇಳಲಿಲ್ಲ. ಗೊತ್ತಾಯ್ತು ಭಗೀರಥಗ ಮನೆಯಿಂದ ಬಂದಿರೋದಕ್ಕೆ ಕಂಗ್ರಾಚುಲೇಷನ್ಸ್ ಅನ್ನೋದಕ್ಕಿಂತ ಭಗೀರಥ ಕಂಗ್ರಾಚುಲೇಷನ್ಸ್ ಜಾಸ್ತಿ ಕೇಳ್ತೀನಿ. ಹೇಳಿ. ಓಕೆ, ಭಗೀರಥ 150 days ಓಡಿದೆ. ನಿಮ್ಗೆಲ್ಲ 350 days ಅಲ್ಲ 250 days ನೆಕ್ಸ್ಟ್ ನಾನು ಹೇಳಿ 350 ಓಡುತ್ತೆ ಅಂತ. ಓ, ಹಿಂಗೆ ಡಿಫರ್ ಆಗ್ಬಿಟ್ಟಿದ್ದಾರೆ. ಭಗೀರಥ 250 days ಓಡಿದೆ. ಅದ್ರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ. ಭಗೀರಥ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಒಂದು ನನ್ನ ತಂದೆಯ ಆಪ್ತ ಸ್ನೇಹಿತರವರು. ಸೊ ನಾನು ರಂಗಭೂಮಿ ಕಲಾವಿದೆ ಆಗಿದ್ರಿಂದ ಕಲೆಗೆ ಯಾವತ್ತು ಬೇಡ ಅಂತ ಹೇಳಕ್ಕಾಗಲ್ಲ. ಯಾವತ್ತು ದೊಡ್ಡ ಸ್ಕ್ರೀನೇ ಮಾಡ್ತೀನಿ, ಸ್ಮಾಲ್ ಸ್ಕ್ರೀನೇ ಮಾಡ್ತೀನಿ, ದೊಡ್ಡ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಇಲ್ಲ. ಎಲ್ಲೋ ನನ್ನ ತಂದೆ ಫ್ರೆಂಡ್ ಆಗಿ ಬಂದು ಕೇಳ್ಕೊಂಡಾಗ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿ ಅಂತ, ನಾನು ಇಲ್ಲ ಅಂತ ಹೇಳಕ್ಕಾಗಿಲ್ಲ. ಮಾಡಿದೀನಿ. ಇಂಡಸ್ಟ್ರಿ ಅನ್ನೋದು ಹಾಗೆ ನೋಡಿ, ನಮಗೆ ಬೆಳೆಸಿಲ್ಲ ಅಂದ್ರೂ ಅವ್ರು ಬೆಳೀತಾ ಇದಾರೆ ಅಂತ ಅಂದಾಗ ಅವ್ರು ಆಗಿ ಬಿಡಿ, ಇನ್ನು 1 ವರ್ಷ ಹೋಗುತ್ತೆ ಸಿನಿಮಾ. ಅಲ್ಲ, ಎಲ್ರು ಹೇಳ್ತಾ ಇದ್ರು ನಮ್ಗೆ ಥಿಯೇಟರೇ ಸಿಗ್ತಾ ಇಲ್ಲ ಸಿನಿಮಾ ನೋಡೋಕೆ. ಅದ್ರ ಸಾಕಷ್ಟು ಹೇಳ್ಬೇಕಾದ್ರೆ ಅದ್ರ ಎಲ್ರದ್ದು ನೀವು ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ರಿಷಾ ಯಾವ ಸಿನಿಮಾ ಮಾಡಿದಾರೆ, ಆ ಸಿನಿಮಾ ಮಾಡಿದಾರೆ ನಾವೇ ನೋಡಕ್ಬೇಕಾದ್ರೆ ಫಸ್ಟ್ ಏನ್ ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟ್ರೋಲ್ ಪೇಜ್ ಅಲ್ಲೆಲ್ಲ ರಿಷಾದೆಲ್ಲ ಬಂದ್ಬಿಟ್ಟಿದೆ. ಹಾಗೆ ಅನ್ಕೊಂಡು ಭಗೀರಥದಲ್ಲಿ ರಿಷಾ, ನಾನ್ ಆಕ್ಚುಲಿ ಭಗೀರಥದ ಇಂಟರ್ವ್ಯೂ ನಾನ್ ಮಾಡಿದೀನಿ. ಅವ್ರದ್ದು ಗಣಪತಿ ಫೆಸ್ಟಿವಲ್ ಟೈಮಲ್ಲಿ ಬಂದಿದ್ದು ನಾನು ಮಾಡಿದೀನಿ. ಇಬ್ರು ಬಂದಿದ್ರು. ಇಲ್ಲಿ ಇವ್ರಿ ಅಲ್ಲಿ ಮಧ್ಯದಲ್ಲಿ ಬಂದಂತ ನೋಡ್ಬೇಕಾದ್ರೆ ನೀವು ಅಲ್ಲಿ ಗೆಸ್ಟ್ ಆಗಿ ಮಾಡಿದ್ರಿ. ಸೊ 250 days ಅಂತ ಹೇಳ್ಬೇಕಾದ್ರೆ ಎಲ್ರು ಅದನ್ನ ಟ್ರೋಲ್ ಮಾಡುದು, ನಗ್ಗದು, ರೇಗ್ಸೋದೆಲ್ಲ ಮಾಡ್ತಾ ಇದಾರೆ. ಏನ್ ಹೇಳ್ತೀರಾ? ಸೊ ಗುಡ್ ಇಟ್ ಈಸ್. ಆಬ್ವಿಯಸ್ಲಿ ಒಂದು ಕಲಾವಿದೆ ಅಂದ್ಮೇಲೆ ಕೆಲವು ಪಾತ್ರಗಳು, ಇವಾಗ ನಾಳೆ ಕಾಮಿಡಿ ಮೂವಿ ಅಂತ ಬಂದಾಗ ನನ್ ಮೇಲೆ ನಾನು ಕಾಮಿಡಿ ತಗೋಬೇಕಾಗತ್ತೆ. ಸೊ ಅದಕ್ಕೆ ನನ್ಗೇನು ಬೇಜಾರಿಲ್ಲ. ಬಟ್ ಆದ್ರೆ ಆ ಮೂವಿ ಹೀರೋಯಿನ್ಗೆ ಆ ಕ್ರೆಡಿಟ್ ಸಿಗ್ಲಿ. ಸೊ ಪಾಪ 3 ಜನ ಹೀರೋಯಿನ್ಸ್ ಇದ್ದಾರೆ, 3 ಜನ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅದೆಲ್ಲೋ ಕ್ರೆಡಿಟ್ ನಾನು ಒಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಮಾಡಿದಕ್ಕೆ ಸಿಗ್ತಾ ಇದೆಯಲ್ಲ ಅನ್ನೋ ಬೇಜಾರು ನನ್ಗೆ. ಯಾಕಂದ್ರೆ ಒಂದು ಸಾಂಗ್ ಮಾಡಿಕೊಟ್ಟೆ ಅವ್ರಿಗೆ, ಪಾಪ ಅದಕ್ಕೋಸ್ಕರ ನನಗೆ ಕೊಟ್ರ ಅಂತ ಇದೆ. ಪಾಪ ಅದ್ರಲ್ಲಿ ಹೀರೋಯಿನ್ಸ್ ಆಗಿ ಲಾಂಚ್ ಆದವ್ರು ಬೇರೆ. ಅಷ್ಟು ದಿನದ ಗೆಲುವು ಹೀರೋಯಿನ್ಸ್ಗೆ ಸಿಗ್ಲಿ. ನನ್ನ ಅಡಿಲು ಸೇವೆ ಇತ್ತು ಅಷ್ಟೇ ಆ ಸಿನಿಮಾಗೆ.